ಸೌಮ್ಯ ಅಂತ 8ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎತ್ತಿನ ಬೂದಿಹಾಳ್. ನಮ್ಮ ಶಾಲೆಯಲ್ಲಿ ಕೊಠಡಿಗಳು ಚೆನ್ನಾಗಿಲ್ಲ. ಪಾಠ ಮಾಡಿದರೆ ತೊಂದರೆ ಆಗುತ್ತದೆ. ಮಳೆ ಬಂದರೆ ಹಾವು ಚೇಳು ಬರುತ್ತದೆ. ನಾವು ಎಲ್ಲಿ ಕುತ್ಕೋಬೇಕು? ಪಾಠ ಮಾಡಬೇಕೆಂದು ಶಿಕ್ಷಕರಿಗೂ ತೊಂದರೆ ಆಗುತ್ತದೆ. ಏನೆಲ್ಲ ಸಮಸ್ಯೆ ಆಗಿದೆ? ಸ್ಕೂಲ್ ಕಟ್ಟಡ ಯಾವ ಥರ ಇದೆ? ಎಲ್ಲ ಬಿದ್ದೋಗೋ ಥರ ಇದೆ ಸರ್. ಮತ್ತೆ ನಾಳೆ ನಾಡ್ದೆ ಏನಾನ ಆಗಿದ್ರೆ ಯಾರು ಜವಾಬ್ದಾರಿ? ನಮಗೆ ಕೊಠಡಿಗಳು ಬೇಕೆಂದು ಕೇಳಿಕೊಳ್ಳುತ್ತೇವೆ ಸರ್. ಈಗ ನಿಮಗೆಲ್ಲ ಎಲ್ಲಿ ಕೂಡಿಸ್ತಾ ಇದ್ದಾರೆ? ಹೊರಗಡೆ ಕೂಡಿಸ್ತಾ ಎಲ್ಲ ಮಳೆ ಬಂದಾಗೆಲ್ಲ ಹೊರಗೆ ಕುಂದಿರ್ಸ್ತಾರೆ ಸರ್. ಪಾಠ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಸರ್, ತೊಂದರೆ ಆಗುತ್ತದೆ. ನೋಡಿದ್ರೆ ಭಯ ಆಗುತ್ತಾ ಕಟ್ಟಡ ಎಲ್ಲ? ಹ್ಞೂ ಸರ್. ವಾತಾವರಣ ಇದೆ ಮೇಲ್ಛಾವಣಿ ಎಲ್ಲ? ಎಲ್ಲ ನಮ್ಮ ನೀರು ಇಳಿತಾರೆ ಸರ್. ಮತ್ತೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ ಸರ್. ಮೇಲೆ ತಪ್ಪಂತ ಎಷ್ಟು ಕ್ಲಾಸ್ ರೂಮ್ಗಳು ಹಂಗಾಗಿದ್ದಾವೆ? ಒಂದು 6, 7, 5 ಸರ್. 4 ಒಂದೇ ಚೆನ್ನಾಗಿದ್ದಾವೆ. ಎಷ್ಟು ಮಕ್ಕಳು ಇರೋದು? 600 ಮಕ್ಕಳು? 600 ಮಕ್ಕಳಿಗಿಂತ ಹೆಚ್ಚು ಚೆನ್ನಾಗಿದೆ. ಈಗ ಭಾಳ ಸಮಸ್ಯೆ ಆಗ್ತದೆ. ಹ್ಞೂ ಸರ್. ಹೆಸರು ಉಷಾ ಸಿದ್ದಾಪುರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಚೆನ್ನಾಗಿಲ್ಲ. ಮಳೆ ಬಂದರೆ ಬೀಳ್ತವೆ, ನೋಡಿದ್ರೆ ಭಯ ಆಗುತ್ತದೆ. ನಮ್ಮ ಶಿಕ್ಷಕರು ಪಾಠ ಮಾಡೋಕ್ಕೆ ತೊಂದರೆ ಆಗುತ್ತದೆ. ಹೀಗಾಗಿ ನಾವೆಲ್ಲರೂ ಹೊರಗಡೆ ಕೂತ್ಕೊಂಡು ಪಾಠವನ್ನು ಕೇಳ್ತದೆ. ಶೌಚಾಲಯಗಳನ್ನು ಕಟ್ಟಿಕೊಳಿಸ್ಬೇಕಂತ ಎಲ್ಲ ಕೋರ್ಕೊಳ್ತಾ ಇದ್ದೀವಿ. ಹಾಗೆ ವ್ಯವಸ್ಥೆ ಯಾವ ಥರ ಇದೆ ಪುಟ್ಟ? ಈಗ ಒಳಗಡೆ ನೋಡಿದ್ರೆ ಎಲ್ಲ ಬೀಳ್ತವೆ ಸರ್. ಮತ್ತು ಮಳೆ ಬಂದ್ರಿಗಿನ ನಾಳೆ ನಾಡ್ದೆ ಎಲ್ಲ ಬೀಳಂಗಿದ್ದಾವೆ. ಮತ್ತು ಎಲ್ಲ ಕ್ಲಾಸು ಹಂಗೆ ಇದೆ ಸರ್. 4 ಕ್ಲಾಸ್ ಒಂದೇ ಚೆನ್ನಾಗಿದಾವ. ಹೀಗಾಗಿ ಎಲ್ಲ ಕ್ಲಾಸುಗಳನ್ನು 15 ಕೊಠಡಿಗಳನ್ನು ಕಟ್ಟಿಸ್ಕೊಳ್ಬೇಕೆಂದು ಕೋರಿಕೊಳ್ತಾ ಇದ್ದೀವಿ. ಶುದ್ಧವಾದ ನೀರು ಕುಡಿಯಲು ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಬಯಸುತ್ತೇವೆ. ಉಷಾ ಸಿದ್ದಾಪುರ. ಎತ್ತಿನ ಬೂದಿಹಾಳ್ ಎಸ್ಟೇಮ್ ಅಧ್ಯಕ್ಷರು. ನಮಗೆ ಸ್ಕೂಲು ರೂಮ್ಗಳಿಲ್ಲ, ಮಕ್ಕಳಿಗೆ ತೊಂದರೆ ಆಗಿದೆ. ಮಳೆ ಬಂದರೆ ಹೊರಗಡೆ ಕುಂದಿರಿಸಿ ಪಾಠ ಹೇಳ್ತಿದ್ದಾರೆ. ಶಿಕ್ಷಕರ ಕೊರತೆ ಇದೆ. ಇಲ್ಲಿ ಮಳೆ ಬಂದ್ರೂ ಗ್ರೌಂಡು ಆಡೋಕ್ಕೆ ಇಲ್ಲ, ಸೌಲಭ್ಯ ಇಲ್ಲ ಆಗಿದೆ. ಈ ರೂಮ್ಗಳಂತಂದ್ರೆ 19 ರೂಮ್ನಲ್ಲಿ 6 ರೂಮ್ ಚೆನ್ನಾಗಿದ್ದಾವೆ. 12 ರೂಮ್ 13 ರೂಮು ಎಲ್ಲ ಕೆಬ್ಬನ ತುಕ್ಕಿಟ್ಟು ಉದುರ್ತದವ. ಅದಕ್ಕೋಸ್ಕರ ನಮಗೆ ಶಾಸಕರು ಹಾಗೂ ಶಿಕ್ಷಣಾಧಿಕಾರಿಗಳು ಅವರೆಲ್ಲ ನಾವು ಎಷ್ಟು ಸಲ ಮನವಿ ಮಾಡಿದ್ರೂ ಆಯ್ತಪ್ಪ ಮಾಡಿಕೊಡ್ತೀವಿ ಅಂತಂದ್ರೆ ಈಗ 3 ವರ್ಷ ಆಗಿದೆ. ಹಾಗಿದೆ ಅವರು ರೆಸ್ಪಾನ್ಸೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ಈಗ ಒಳಗೆ ವ್ಯವಸ್ಥೆ ಯಾವ ಥರ ಇದೆ? ಈಗ ಅಲ್ಲಿ ಕಟ್ಟಡ ಶೀತಲಾವಸ್ಥೆ ಅಂದರೆ ಯಾವ ಥರ ಇದೆ? ಇಲ್ಲ ಸರ್, ಬೀಳ್ತದೆ ಸರ್, ಎಲ್ಲ ಬೀಳ್ತದೆ ಸರ್. ಮಕ್ಕಳ ಮೇಲೆ ಬೀಳ್ತದವ. ಮಕ್ಕಳ ಮೇಲೆ ಬಿದ್ದರೆ ಆ ಬೈಕ ಆ ಪಾಠಗುನ ಕೇಳಲ್ಲ ಸರ್. ಅವರು ಆ ಬೈಕ ಎಲ್ಲಿ ಬೀಳುತ್ತಾನೆ ಮೇಲೆ ಅಂತ ಅವರು ಭಯಲಿಂಚ ಪಾಠಗುನ ಟೀಚರ್ ಪಾಠ ಹೇಳಿದ್ರಿಗೂ ಕೇಳೋ ಪರಿಸ್ಥಿತಿಯೇ ಇಲ್ಲ. ಇಲ್ಲಿ 589 ಸ್ಟ್ರೆಂತ್ ಇದೆ ಸರ್. ಆ ಸ್ಟ್ರೆಂತಲ್ಲಿ ಒಂದು ರೂಮ್ನಲ್ಲಿ 6 ರೂಮ್ ಇದಾವೆ. 6 ರೂಮಲ್ಲಿ 2 ಕ್ಲಾಸ್ ಕುಂದಿರಿಸಿ ಪಾಠ ಹೇಳ್ತಾ ಇದ್ದಾರೆ ಸರ್. 2 ಸಲ ಕುಂದಿರಿಸಿ ಪಾಠ ಹೇಳ್ತಾ ಇದ್ದಾರೆ ಸರ್. ಇವರು ಈ ಪಾಠ ಕೇಳ್ಬೇಕಾ, ಅವರು ಆ ಪಾಠ ಕೇಳ್ಬೇಕಾ ಅರ್ಥ ಆಗಲ್ಲ ಸರ್. ಅವ್ರಿಗೆ ಹುಡುಗರಿ ಮಕ್ಕಳಿಗೆ ಏನು ಪರಿಸ್ಥಿತಿ ಸರ್? ಅವರೇ ಶಿಕ್ಷಣಾಧಿಕಾರಿ ಹೆಡ್ ಮಾಸ್ಟರ್ಗಳು ಅವರೇ ಜವಾಬ್ದಾರಿ ತಗೋಬೇಕು ಸರ್. ಅವ್ರು ಏನಾನ ನಮ್ಮ ಮಕ್ಕಳ ಮೇಲೆ ಆಗೈತೆ ಅಂತಂದರೆ ಶಿಕ್ಷಣಾಧಿಕಾರಿಗಳ ಮೇಲೆ, ನಮ್ಮ ಮುಖ್ಯೋಪಾಧ್ಯಾಯರ ಮೇಲೆ ಕ್ರಮ ವಹಿಸ್ತೇವೆ ಸರ್ ನಾವು. ಸರ್ ಈಗ 2-3 ಸಲ ಕೊಟ್ಟಿದ್ದೀವಿ ಸರ್. 5 ಸಲ ಕೊಟ್ಟಿದ್ದೀವಿ ಸರ್. ಯಾರ್ಯಾರಿಗೆ ಕೊಟ್ಟಿವಿ ಅಂತಂದರೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀವಿ ಸರ್, COC ಕೊಟ್ಟಿದ್ದೇವೆ ಸರ್, ಶಿಕ್ಷಣ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಸರ್. ಈಗ 3 ವರ್ಷದಿಂದ ಹಿಂಗೆ ಇದೆ ಸರ್. ಇದು ನಮ್ಮ ಹೆಸರು ಎರ್ಸಮ್ ಅಂತ ಸರ್. ಈ ಕೊಠಡಿ ಎಲ್ಲ ಕೂಡ ಸುಮಾರು ಒಂದು 10 ವರ್ಷ ಆಯಿತು. 7-8 ಕೊಠಡಿ ಎಲ್ಲ ಕಂಪ್ಲೀಟಾಗಿ ಬಿದ್ದಿದ್ದಾವೆ. ಈ ಸರ್ಕಾರಿ ಶಾಲೆ ಮಿನಿಮಮ್ 650 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇಲ್ಲಿ. ಬಳ್ಳಾರಿ ತಾಲೂಕು, ಬಳ್ಳಾರಿಯಲ್ಲಿ ಎತ್ತಿನ ಬೂದಿಹಾಳ್ ಸರ್ಕಾರಿ ಶಾಲೆ ಇದು. 650 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಟ್ ಕೊಠಡಿ ಎಲ್ಲ ಬೀಳುವಂಥ ಸಿಚುವೇಶನ್ ಇದೆ. ಅದಕ್ಕಾಗಿ 3-4 ಕೊಠಡಿ ಎಲ್ಲ ಬೀಗ ಹಾಕಿಬಿಟ್ರೆ ಆವಾಗ ಸ್ವಲ್ಪ ಬೀಳ್ತಾ ಇರ್ತವೆ. ಆಲ್ರೆಡಿ ಒಬ್ಬ ಹುಡುಗಿ ಇತ್ತು, ಇಂಥ ತಲೆ ಮೇಲೆ ಬಿದ್ದು ಸ್ವಲ್ಪ ರಕ್ತ ಅಂತ ಹೇಳಿದ್ರು ಪೇರೆಂಟ್ಸ್. ಮೇಲ್ಛಾವಣಿ ಹಂಗಾಗಿ ಹೊರಗಡೆ ಇಲ್ಲಿ ಟೀಚಿಂಗ್ ಮಾಡ್ತಿದ್ದಾರೆ ಅವರೆಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಠಡಿ ಹಾಕ್ಸಿ. ಈಗ ಮಕ್ಕಳ ಎಲ್ಲ ಪೇರೆಂಟ್ಸ್ ಕಳಿಸ್ಬೇಕಾದ್ರೆ ಹಿಂದೇಟ್ ಹೋಗ್ತಾ ಇದ್ದಾರೆ. ಈಗ ಮಕ್ಕಳನ್ನ ಸ್ಕೂಲ್ಗೆ ಈ ಥರ ಹಿಂದೇಟ್ ಹಾಕ್ತಿದ್ದಾರೆ. ಕೆಲವರು ಜನ ಸ್ಕೂಲೆಲ್ಲ ಬೇಡ, ಪ್ರೈವೇಟ್ ಸ್ಕೂಲ್ ಸೇರ್ಸೋಣ ಅಂತ ಹೇಳ್ತಿದ್ದಾರೆ. ಬಟ್ ಅವರಿಗೆ ಹಣದ ಒಂದು 50,000 ಸಾವಿರ ಬೇಕಾಗುತ್ತೆ ಮಿನಿಮಮ್ ಅದು ಸ್ಕೂಲ್ ಮಕ್ಕಳು ಕಳ್ಸೋಕೆ 1ನೇ ಕ್ಲಾಸ್ ಈಗ ಪ್ರೈವೇಟ್ನಲ್ಲಿ. ಹಂಗಾಗಿ ಇವರು ನಾಗೇಂದ್ರ ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಅಧಿಕಾರದಲ್ಲಿ ಇಲ್ದಾಗ. ಇನ್ನೂ ಅಧಿಕಾರ ಬಂದಿದ್ದಿಲ್ಲ ಅವರು. ಒಂದು 10 ದಿನದಲ್ಲಿ ಮಾಡಿಸ್ಕೊಡ್ತೀವಿ, ಒಂದು 7-8 ರೂಮ್ ಅಂತ ಹೇಳಿದ್ರು.
ಬಟ್ 2-3 ವರ್ಷ ಆಯಿತು, ಯಾವುದೋ ಒಂದು ಶಾಂಕ್ಷನ್ ಆಗಿಲ್ಲ ಇದಕ್ಕೆ. ಈ ಹೊರಗೆ ಕೂತ ಮಳೆ ಬಂದರೆ ಹೆಂಗೆ ಮತ್ತೆ ಮಕ್ಕಳಿಗೆ ಅದರಲ್ಲೇ ಮಳೆಯಲ್ಲೇ ಕೂತ್ಕೋಬೇಕು ಹಂಗೆ? ಮಳೆಯಲ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಹೊರಗಡೆ ಕುಂದಿರ್ಸ್ತಾರೆ. ಮಳೆಯಲ್ಲಿ ಬಂದರೆ ನೀರು ಹೊಡೆ ಕೂಡ ಕಷ್ಟ ಆಗಿದೆ ಇಲ್ಲಿ. ನೀವೇ ನೋಡಿದ್ರೆ ಚರಂಡಿ ನೀರು ಒಳಗಡೆ ಇಲ್ಲ, ಹಂಗಾಗಿ ಭಾಳ ಕಷ್ಟ ಇದೆ ಮಕ್ಕಳಿಗೆ ಮಾತ್ರ. ಎಲ್ಲ ಬೀಳುವಂಥದ್ದು ನೀವು ಹೇಳಿದ್ರೆ ಅವ್ರೇನೋ ಕೇಳಿದ್ರೆ ಏನು ಹೇಳ್ತಾರೆ ಅಲ್ಲಿ ಶಿಕ್ಷಕರು ಅಧಿಕಾರಿ? ಅವ್ರ ಶಿಕ್ಷಕರು ನೀವು ಊರಿನ ಮುಖಂಡ್ರು ನೀವೇ ಹೇಳೋಕೆ ಹೋಗಿ ಜಿಲ್ಲಾಧಿಕಾರಿಗಳೆಲ್ಲ ಶಾಸಕರ ಹತ್ರ ಹೋಗಿ ನೀವೇ ಮಾತಾಡ್ರಿ, ನಾವು ಅಧಿಕಾರಿ ನಾವು ನಮ್ಮ ಪರ್ವಸ್ ಏನೈತೆ ನಾವು DDP ಅವರಿಗೆ ಇಲ್ಲ BO ಅವ್ರಿಗೆ ಕೊಡ್ತೀವಿ, ಶಾಸಕರು ಮತ್ತು ಜಿಲ್ಲಾಧಿಕಾರಿ ಊರಿನ ಮುಖಂಡ್ರು ನೀವೇ ಸೇರಿಸಿ ನೀವೇ ಮಾತಾಡ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಬಟ್ ಈಗ ಊರಿಗೆ ಶಾಲೆ ಆಗ್ಬೇಕಂತ? ಹೌದು, ಶಾಲೆ ಕಂಪಲ್ಸರಿ ಬೇಕು. 650 ಮಕ್ಕಳು ಇದ್ದಾರೆ ಇಲ್ಲಿ. 4 ಕೊಠಡಿ ಹೆಂಗೆ? ಕೊಠಡಿ ಹೆಂಗೆ ಸೇರೋ ಅಂತೇಳಿ ಮಿನಿಮಮ್ 10-15 ಬೇಕಾಗುತ್ತೆ. ಎಷ್ಟರಿಂದ ಎಷ್ಟನೇ ತರಗತಿ ಇರೋದಿಲ್ಲ? ಇಲ್ಲಿ 1ರಿಂದ 8ನೇ ತಾರೀಕು ಇದೆ. ಅದೇ ಆ ಕಡೆ 9-10 ಆ ಕಡೆ ಊರ ಕಡೆ ಇದೆ. ಶ್ರೀನಿವಾಸ್ ಅಂತೇಳಿ ಗ್ರಾಮಸ್ಥರ? ಗ್ರಾಮಸ್ಥರು.